ಪ್ರೀತಿಸಿ 9 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಜೋಡಿ ಬೆಂಗಳೂರಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಯಾರವರು ಅನ್ನೋದನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಸ್, ಈ ಫೋಟೋದಲ್ಲಿರುವಂತಹ ವ್ಯಕ್ತಿಯ ಹೆಸರು ಬಾನು ಚಂದಿರ್ ರೆಡ್ಡಿ, ಮಹಿಳೆಯ ಹೆಸರು ಶಾಜಿಯಾ. ಇವರಿಬ್ರು ಕೂಡ ಮೂಲತಃ ತೆಲಂಗಾಣದವರು. ಇಬ್ರು ಕೂಡ ಬಾಲ್ಯದಲ್ಲೇ ಪರಿಚಯಸ್ಥರು. ಕಾಲೇಜು ದಿನಗಳಲ್ಲಿ ಇವರಿಬ್ಬರ ಮಧ್ಯ ಪ್ರೀತಿ ಆಗತ್ತೆ. ಒಂದೇ ಊರಿನಲ್ಲಿ ಇಬ್ರು ಕೂಡ ಇಂಜಿನಿಯರಿಂಗ್ ವ್ಯಾಸಂಗವನ್ನ ಮುಗಿಸ್ತಾರೆ. ಅದಾದ ಬಳಿಕ ಬೆಂಗಳೂರಿನ ಕೊತ್ತನೂರು ಅಪಾರ್ಟ್ಮೆಂಟ್ ಒಂದರಲ್ಲಿ ಬಂದು ನೆಲೆಸಿರ್ತಾರೆ. ಇಬ್ರಿಗೂ ಕೂಡ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಕೆಲಸ ಕೂಡ ಸಿಗುತ್ತೆ. ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದಂತಹ ಇಬ್ರು ಕೂಡ ಮದುವೆ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಹಾಗೆ 9 ವರ್ಷಗಳ ಹಿಂದೆ ಮದುವೆ ಕೂಡ ಆಗ್ತಾರೆ. ಹೀಗೆ ತನ್ನ ಕೆರಿಯರ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ತಾ ಇರೋ ಸಂದರ್ಭದಲ್ಲಿ ಬಾನು ಚಂದಿರ್ ರೆಡ್ಡಿಗೆ ಅಮೆರಿಕಾದ ಪ್ರತಿಷ್ಠಿತ ಕಂಪನಿಯಿಂದ ಒಂದೊಳ್ಳೆ ಜಾಬ್ ಆಫರ್ ಬರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ತನ್ನ ಪತ್ನಿಯನ್ನ ಬಿಟ್ಟು ವಾಪಸ್ ಅಮೆರಿಕಕ್ಕೆ ಹೋಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಕೈ ತುಂಬಾ ಸಂಬಳ ಕೂಡ ಬರುತ್ತೆ. ಆದ್ರೆ ಕಳೆದ ಕೆಲ ವರ್ಷಗಳ ಹಿಂದೆ AI ತಂತ್ರಜ್ಞಾನದಿಂದ ಬಾನು ರೆಡ್ಡಿ ತನ್ನ ಕೆಲಸವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗತ್ತೆ. ಅದಾದ್ಮೇಲೆ ಅಮೆರಿಕ ಗುಡ್ ಬೈ ಹೇಳಿ ಬೆಂಗಳೂರಿನಲ್ಲಿ ಬಂದು ತನ್ನ ಪತ್ನಿಯ ಜೊತೆ ವಾಸ ಬಿಡ್ತಾರೆ. ಬೆಂಗಳೂರಿನ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸವನ್ನ ಹುಡುಕುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಬಾನು ಚಂದಿರ್ ರೆಡ್ಡಿಗೆ ಕೆಲಸ ಸಿಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಅಮೆರಿಕಾದಲ್ಲಿ ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬೆಂಗಳೂರಿನಲ್ಲೂ ಕೂಡ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಎಲ್ಲೂ ಕೂಡ ಕೆಲಸ ಸಿಗೋದಿಲ್ಲ. ಕೊನೆಗೆ ಕ್ಯಾಬ್ ಓಡಿಸ್ಕೊಂಡು ಜೀವನ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಆದ್ರೆ ಅಲ್ಲೂ ಕೂಡ ವಿಫಲ ಆಗತ್ತೆ. ಯಾಕಂದ್ರೆ ಚೆನ್ನಾಗಿ ಓದಿದ್ದವರು ಕ್ಯಾಬ್ ಅನ್ನ ಓಡಿಸ್ಕೊಂಡು ಜೀವನ ಮಾಡಕ್ಕಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗತ್ತೆ. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯ ಪದೇ ಪದೇ ಜಗಳ, ಭಿನ್ನಾಭಿಪ್ರಾಯ, ಮನಸ್ತಾಪ ಹೀಗ್ ಬರುತ್ತೆ. ಮನೆಯಲ್ಲೇ ಇದ್ದು ಆರ್ಥಿಕ ಸಂಕಷ್ಟ ಎದುರಾದ ಬಳಿಕ ಬಾನು ಚಂದಿರ್ ರೆಡ್ಡಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ. ಮತ್ತೊಂದು ಕಡೆ ಇಬ್ಬರ ಕುಟುಂಬಸ್ಥರಿಂದಲೂ ಯಾವುದೇ ರೀತಿಯ ಸಪೋರ್ಟ್ ಇರೋದಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಇಬ್ಬರು ಕೂಡ ಬೇರೆ ಬೇರೆ ಧರ್ಮದವರು. ಹಾಗಾಗಿ ಇವರ ಮದುವೆ ವಿಚಾರ ಅವ್ರು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಮನೆಯವರನ್ನ ಎದುರು ಹಾಕೊಂಡು ಇವರಿಬ್ರು ಕೂಡ ಮದುವೆ ಆಗಿರ್ತಾರೆ. ಶಾಜಿಯಾ ಆಗಾಗ ಊರಿಗೆ ಹೋಗೋದು ಬರೋದು ಮಾಡ್ತಾ ಇದ್ರು. ಮೊನ್ನೆ ರಂಜಾನ್ ಹಬ್ಬ, ಹಾಗಾಗಿ ಶಾಜಿಯಾ ತನ್ನ ತವರು ಮನೆ ತೆಲಂಗಾಣಕ್ಕೆ ಹೋಗಿದ್ರು. ಅಲ್ಲಿಂದ ವಾಪಸ್ ಬಂದು ನೋಡಿದಾಗ ಶಾಕ್ ಎದುರಾಗಿತ್ತು. ತಾನು ವಾಸವಿದ್ದಂತಹ ಅಪಾರ್ಟ್ಮೆಂಟ್ ಅಂದ್ರೆ ಫ್ಲಾಟ್ ನ ಬೀಗ ಓಪನ್ ಮಾಡಿದಾಗ ತನ್ನ ಗಂಡ ಸಾವಿಗೆ ಶರಣಾಗಿದ್ದಾನೆ. ಕೊನೆಗೆ ದಿಕ್ಕೆ ತೋಚದೆ ಶಾಜಿಯಾ ನೇರವಾಗಿ ಅಪಾರ್ಟ್ಮೆಂಟ್ ನ 17ನೇ ಮಹಡಿಗೆ ಹೋಗಿ ಅಲ್ಲಿಂದ ಹಾರಿ ಸಾವಿಗೆ ಶರಣಾಗಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ದಂತಹ ಜೋಡಿ ಈ ರೀತಿಯಾಗಿ ದುರಂತ ಅಂತ್ಯ ಕಂಡಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.